ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಈ ನಮ್ಮ ದೇಹದಲ್ಲಿ ಅನೇಕ ಆಹಾರ ವಿಹಾರಗಳಿಂದ ಪಿತ್ತಾಶಯ ಜಾಸ್ತಿ ಆಗುತ್ತೆ. ಈ ಪಿತ್ತಾಶಯ ಜಾಸ್ತಿ ಆದಾಗ ಗಾಲ್ಗಿ ಬ್ಲಾಡರಲ್ಲಿ ಕೆಲವೊಂದು ತೊಂದರೆಗಳಾಗ್ತವೆ. ಅಂದರೆ ಅಲ್ಲಿ ಈ ಕಲ್ಲುಗಳಾಗಿ ಗಟ್ಟಿಯಾದ ಪದಾರ್ಥವನ್ನು, ಅಂದರೆ ಈ ಗಾಲ್ಗಿ ಬ್ಲಾಡರಿಂದ ಒಂದು ಅಂಶ ಬಿದ್ದರೇನೆ ಸ್ವಲ್ಪ ಜೀರ್ಣಕ್ರಿಯೆಗೆ ಪ್ರತಿಯೊಂದಕ್ಕಿದಾಗ ಅಂತಹ ಸಿಚುವೇಷನಲ್ಲಿ ಈ ಗಾಲ್ಗಿ ಬ್ಲಾಡರಲ್ಲಿ ಅನೇಕರು ನಿಮಗೆ ಕಲ್ಲು ಕಟ್ಟಿದೆ, ಆ ಕಟ್ಟಿದೆ, ಈ ಕಟ್ಟಿದೆ ಅಂತ ಇದು ಮಾಡ್ತಾರೆ. ಅದನ್ನು ಕರಗಿಸುವ ಶಕ್ತಿ ಈ ಶುಂಠಿಗಿದೆ. ಶುಂಠಿ ಮನೆಯಲ್ಲಿ ಸ್ಟಾಕ್ ಇರಬೇಕು. ಪ್ರತಿಯೊಂದಕ್ಕೂ ಇದು ದಿವ್ಯವಾದ ಔಷಧಿಯಾಗಿರ್ತದೆ. ಪಿತ್ತವನ್ನು ಶಮನ ಮಾಡುವ ಶಕ್ತಿ ಇದಕ್ಕಿದೆ. ಅಂದರೆ ವಾತ, ಪಿತ್ತ, ಕಫ ಅಂತೀವ ನಮ್ಮ ದೇಹದಲ್ಲಿ. ಅದರಲ್ಲಿ ಈ ಪಿತ್ತಕ್ಕೆ ಜಾಸ್ತಿ ಅನುಕೂಲಕರವಾದ ಈ ಒಂದು ಶುಂಠಿ. ಈ ಶುಂಠಿನ ಆಗಾಗ, ಅಂದರೆ ಪ್ರತಿನಿತ್ಯ ಸೇವನೆ ತಪ್ಪಿಲ್ಲ, ಆಗಾಗ ಇದನ್ನು ಸೇವನೆ ಮಾಡ್ತಾ ಬಂದರೆ ಅನೇಕ ನಮಗೆ ಲಾಭಗಳು ಇದೆ. ಇದು ದೇಹದಲ್ಲಿ ಅನೇಕ ಅವಯವಗಳು ಮಾರ್ಪಾಟು, ಅದರಲ್ಲಿ ಜೀರ್ಣಕ್ರಿಯೆ ಆಗಲ್ಲ, ಅದರಲ್ಲಿ ಪೇಯ್ನ್ ಕಿಲ್ಲರು, ಅದರಲ್ಲೂ ಅತಿ ಹೆಚ್ಚು ಪಿತ್ತವನ್ನು ಇದ್ದರೆ ಅದನ್ನು ನಿವಾರಣೆ ಮಾಡೋ ಶಕ್ತಿ ಈ ಒಂದು ಶುಂಠಿಗಿದೆ. ಶುಂಠಿ ಪ್ರತಿಯೊಂದಕ್ಕೂ ಒಳ್ಳೆಯದು. ಈ ತೆಲುಗಲ್ಲಿ ಕೆಲವೊಂದು ಶುಂಠಿಯನ್ನು ಪುಡಿ ಮಾಡಿ ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿ ಅದಕ್ಕೆ ಸಕ್ಕರೆಯನ್ನು ಲೇಪನ ಮಾಡಿ ಪಿತ್ತಕ್ಕೆ, ಕಾರ್ಕಕ್ಕೆ ದಿವ್ಯ ಔಷಧಿ ಅಂತ ಕೂಕ್ಕಂತ ಇದನ್ನು ಸೇಲ್ ಮಾಡ್ತಾರೆ ಅನೇಕರು. ಅಂದರೆ ಅಷ್ಟು ಪಿತ್ತವನ್ನು ತೆಗೆಯುವ ಶಕ್ತಿ ಇದಕ್ಕಿದೆ. ಆದ್ದರಿಂದ ಈ ಶುಂಠಿಯನ್ನು ನಾವು ಆಗಾಗ ಸೇವನೆ ಮಾಡ್ತಾ ಬಂದರೆ ನಮ್ಮಲ್ಲಿ ಬರುವಂತಹ ಆ ಪಿತ್ತವನ್ನು ಇದು ನಿವಾರಣೆ ಮಾಡುತ್ತೆ. ಸ್ನೇಹಿತರೆ, ಒಂದಲ್ಲ ಎರಡಲ್ಲ, ಈ ಶುಂಠಿಯಿಂದ ನಮಗೆ ಅಷ್ಟು ಲಾಭಗಳಿದೆ. ಆದ್ದರಿಂದ ಪ್ರತಿಯೊಬ್ಬರು ಶುಂಠಿಯನ್ನು ಸೇವನೆ ಮಾಡೋದರಿಂದ ಇದು ಒಳ್ಳೆ ಅನುಕೂಲಕರ. ನಮಸ್ತೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರನ್ನ. ನಮಸ್ಕಾರ ಸ್ನೇಹಿತರೆ.